ಸ್ಮಗ್ಲಿಂಗ್ನಲ್ಲಿ ಕಾಕಿ ಬಲೆಗೆ ಬಿದ್ದಿರುವ ರನ್ಯಾ ರಾವ್ ಜಾಮೀನು ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗಲಿದೆ. ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದಿದ್ದು ಕೋರ್ಟ್ ಆದೇಶ ಕಾಯ್ದಿರಿಸಿತ್ತು. ರನ್ಯಾ ರಾವ್ ಪರ ವಕೀಲ ಕಿರಣ್ ಜವಳಿ ವಾದ ಮಂಡಿಸಿದ್ರು. ಡಿಆರ್ಐ ಪರ ವಕೀಲ ಮಧು ರಾವ್ ವಾದ ಮಾಡಿದ್ರು. ಒಂದು ವೇಳೆ ಜಾಮೀನು ಸಿಗದಿದ್ರೆ ರನ್ಯಾ ರಾವ್ ಹೈಕೋರ್ಟ್ ಮನವಿ ಹೋಗುವ ಸಾಧ್ಯತೆ ಇದೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎರಡನೇ ಆರೋಪಿಯಾಗಿರುವ ತರುಣ್ ರಾಜ್ಗೆ ಕೋರ್ಟ್ 15 ದಿನ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶಿಸಿದೆ. ಡಿಆರ್ಐ ಕಸ್ಟಡಿ ಮುಗಿದ ಹಿನ್ನೆಲೆ ತರುಣ್ ರಾಜ್ನನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ಹೆಚ್ಚಿನ ವಿಚಾರಣೆಗೆ ನೀಡುವಂತೆ ಡಿಆರ್ಐ ಮನವಿ ಮಾಡಿದ್ದು 15 ದಿನ ನ್ಯಾಯಾಂಗ ಬಂಧನ ವಿಧಿಸಿ ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ್ ಆದೇಶ ಹೊರಡಿಸಿದ್ದಾರೆ. ಚಿನ್ನದ ಚೋರಿ ರನ್ಯಾ ರಾವ್ ದುಬೈನಲ್ಲೂ ವ್ಯವಹಾರ ಮಾಡ್ತಿದ್ಲಂತೆ. ಫೋಟೋಗ್ರಫಿ ಕಂಪನಿ ಬಳಿಕ ಟಿಎಂಟಿ ಕಂಪನಿ ತೆರೆಯೋ ಯತ್ನ ಕರ್ನಾಟಕದಲ್ಲಿ ನಡೀತಿದ್ರೆ ದುಬೈನಲ್ಲಿ ವಜ್ರದ ಬಿಸಿನೆಸ್ ಮಾಡ್ತಿದ್ಲಂತೆ. ದುಬೈನ ವೈರಾ ಡೈಮಂಡ್ಸ್ ಟ್ರೆಂಡಿಂಗ್ ಕಂಪನಿಯಲ್ಲಿ ರನ್ಯಾ ಪಾಲುದಾರಳಾಗಿದ್ದಾಳೆ. ರನ್ಯಾ ಹಾಗೂ ತರುಣ್ ರಾಜ್ ಡೈಮಂಡ್ ಕಂಪನಿಯಲ್ಲಿ ಹೂಡಿಕೆ ಮಾಡುತ್ತಾರೆ. ಇದೇ ವ್ಯವಹಾರದ ಕಾರಣಕ್ಕೆ ನಾನು ರನ್ಯಾ ದುಬೈನಲ್ಲಿ ಭೇಟಿಯಾಗ್ತಿದ್ವಿ ಅಂತ ತರುಣ್ ರಾಜ್ ಡಿಆರ್ಐ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾನೆ. ಇದೀಗ ಡಿಆರ್ಐ ಟೀಮ್ ವೈರಾ ಡೈಮಂಡ್ ಕಂಪನಿ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದೆ. ರನ್ಯಾ ರಾವ್ ಚಿನ್ನದ ಸ್ಮಗ್ಲಿಂಗ್ನಲ್ಲಿ ವೈಟ್ ಗೋಲ್ಡ್ ಕಂಪನಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಿದೆ. ಈ ಹಿನ್ನೆಲೆ ಡಿಆರ್ಐ ಅಧಿಕಾರಿಗಳ ಮಾಹಿತಿ ಆಧರಿಸಿ ವೈಟ್ ಗೋಲ್ಡ್ ಕಂಪನಿ ಮಾಲೀಕ ರಾಹುಲ್ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ. ಕೋರಮಂಗಲದಲ್ಲಿರುವ ರಾಹುಲ್ ನಿವಾಸದ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ಜತೀನ್ ಸೋದರ ಜಯೇಶ್ ಜತೆ ರಾಹುಲ್ ವ್ಯವಹಾರ ಇದೆಯಂತೆ. ಜಯೇಶ್ ಮಾಲೀಕತ್ವದ ಕ್ರಿಯೇಟಿವ್ ಡಿಸೈನ್ ಕಂಪನಿ ಮೂಲಕ ವೈಟ್ ಗೋಲ್ಡ್ ಬಗ್ಗೆ ಪ್ರಚಾರ ಮಾಡಿಸ್ತಿದ್ರು. ಹೀಗಾಗಿ ಜನೀತ್ ಕುಟುಂಬದ ಜೊತೆ ವೈಟ್ ಗೋಲ್ಡ್ ಕಂಪನಿ ಮಾಲೀಕನಿಗೆ ನಿಕಟ ಸಂಪರ್ಕವಿದೆಯಂತೆ. ಹೀಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಹುಡುಕಾಟದ ವೇಳೆ ವೈಟ್ ಗೋಲ್ಡ್ ಮಾಲೀಕರ ಮೇಲೂ ಅನುಮಾನ ಮೂಡಿದೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ನಿಂದ ತಂದೆ ರಾಮಚಂದ್ರ ರಾವ್ಗೂ ಸಂಕಷ್ಟ ಶುರುವಾಗಿದೆ. ಈಗಾಗಲೇ ರಾಮಚಂದ್ರ ರಾವ್ ತನಿಖೆಗೆ ಸರ್ಕಾರ ಆದೇಶಿಸಿದ್ದು, ಸರ್ಕಾರದ ಜೊತೆ ಸಿಬಿಐ ರಾಮಚಂದ್ರ ರಾವ್ ತನಿಖೆ ನಡೆಸುವ ಸಾಧ್ಯತೆ ಇದೆ. ಪ್ರೋಟೋಕಾಲ್ ಉಲ್ಲಂಘನೆ ಸಂಬಂಧ ಐಎಎಸ್ ಅಧಿಕಾರಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ತನಿಖೆ ನಡೆಸಿದ್ರೆ, ಸರ್ಕಾರಿ ಅಧಿಕಾರಿಗಳ ಪಾತ್ರದ ಬಗ್ಗೆ ಸಿಬಿಐ ಕೂಡ ತನಿಖೆ ನಡೆಸಿದೆ. ರಾಮಚಂದ್ರ ರಾವ್ ಪರಿಚಯದ ಬಗ್ಗೆ ಡಿಆರ್ಐ ತನಿಖೆ ವೇಳೆ ಪ್ರೋಟೋಕಾಲ್ ಅಧಿಕಾರಿ ಬಸವರಾಜ್ ಈಗಾಗಲೇ ಹೇಳಿಕೆ ನೀಡಿದ್ದು, ಸರ್ಕಾರದ ಜೊತೆ ಸಿಬಿಐ ಕೂಡ ತನಿಖೆಗೆ ಮುಂದಾಗಿದೆ. ರನ್ಯಾ 28 ಬಾರಿ ವಿದೇಶ ಪ್ರಯಾಣ ಬೆಳೆಸಿದ್ರು ಕಸ್ಟಮ್ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದ ಬಗ್ಗೆ ಡಿಆರ್ಐ ಅಧಿಕಾರಿಗಳಿಗೆ ಅನುಮಾನ ಮೂಡಿದೆ. ಈ ಹಿನ್ನೆಲೆ ಕಸ್ಟಮ್ ಅಧಿಕಾರಿಗಳಿಗೂ ರನ್ಯಾ ಜೊತೆ ಕೈ ಜೋಡಿಸಿದ್ರ ಎಂಬ ಶಂಕೆ ವ್ಯಕ್ತವಾಗ್ತಿದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ರನ್ಯಾ 28 ಬಾರಿ ವಿದೇಶ ಪ್ರಯಾಣ ಬೆಳೆಸಿದ್ದು, ಈ ವೇಳೆ ಯಾವುದೇ ತನಿಖೆ ಪರಿಶೀಲನೆ ನಡೆದಿಲ್ಲ. ಭದ್ರತಾ ಲೋಪದ ಹಿನ್ನೆಲೆ ಕಸ್ಟಮ್ಸ್ ಮತ್ತು ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ಬಗ್ಗೆ ಸಿಬಿಐ ಮತ್ತು ಡಿಆರ್ಐ ಮಾಹಿತಿ ಕಲೆ ಹಾಕ್ತಿದೆ. ರನ್ಯಾ ಯಾವ ದಿನ ಯಾವ ದೇಶಕ್ಕೆ ಪ್ರಯಾಣ ಬೆಳೆಸಿದ್ಲು, ಆ ವೇಳೆ ಭದ್ರತೆ ಇದ್ದ ಅಧಿಕಾರಿಗಳು ಯಾರು ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಒಂದು ವೇಳೆ ಅಧಿಕಾರಿಗಳು ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿದ್ದಾರಾ ಎಂಬ ಬಗ್ಗೆಯೂ ತನಿಖೆ ಚುರುಕುಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.